ಸ್ವಯಂಚಾಲಿತ ವಿದ್ಯುನ್ಮಾನ ಚಾಲನಾ ಪರೀಕ್ಷಾ ಘಟಕದ ಗುದ್ದಲಿ ಪೂಜೆ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರುವಂತಹ ಕೃಷ್ಣ ಪ್ರಸಾದ್ ಆಳು ಅವರೇ, ಪುತ್ತೂರಿನ ಆರ್ಟಿಒ ಆಗಿರುವಂತಹ ವಿಶ್ವನಾಥ್ ಅವರೇ, ಯಾಕೂಬ್ ಮುಲಾರ್ ಅವರೇ, ಪೂರ್ಣೇಶ್ ಭಂಡಾರಿ ಅವರೇ, ಇಬ್ರಾಹಿಂ ಮುಲಾರ್ ಅವರೇ, ಪ್ರವೀಣ್ ಮುಂಡೂರ್ ಅವರೇ, ಅನ್ನಿ ಪೂಜಾರಿ ಅವರೇ, ಪದ್ಮನಾಭ ಅವರೇ, ಸಾಗರ್ ಕಾಂಟ್ರಾಕ್ಟರ್ ಆಗಿರುವಂತಹ ಸಾಗರ್ ಅವರೇ, ಬಾಲಕೃಷ್ಣ ಕನ್ನರಾಯ ಅವರೇ, ಸುಪ್ರೀತ್ ಕನ್ನರಾಯ ಅವರೇ, ಜಯಪ್ರಕಾಶ್ ಬದಿನಾರ್ ಅವರೇ, ನಾರಾಯಣ್ ಭಟ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ಪ್ರಮುಖರೇ, ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಸಾಧಾರಣ 1 ವರ್ಷದ ಹಿಂದೆ ಮುಂಡೂರಿನಲ್ಲಿ ಆರ್ಟಿಒ ಟ್ರ್ಯಾಕಿಗಾಗಿ ಸುಮಾರು 7,80,00,000 ರೂಪಾಯಿಗಳ ಅನುದಾನವನ್ನು ನಾವು ಮಂಜೂರು ಮಾಡಿದ್ದೇವೆ. ಆದರೆ ಒಂದು 8 ತಿಂಗಳಿಂದ ಇದನ್ನು ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸೋಷಿಯಲ್ ಫಾರೆಸ್ಟ್ ಇಶ್ಯೂ ಇದ್ರದಿಂದ ಇದು ಸರ್ಕಾರಿ ಭೂಮಿ, ಅರಣ್ಯ ಭೂಮಿ ಅನ್ನುವ ವಿಚಾರವನ್ನು ಸೋಷಿಯಲ್ ಫಾರೆಸ್ಟ್ ಅವರು ಮಾಡಿದ್ರಿಂದ ಇದು ಮತ್ತೆ ನಮಗೆ ಇನ್ನೊಂದು ಯಾವ್ದು ಪ್ರತಿಭೆ 2 ಕಡೆ ನಮಗೆ ಫಾರೆಸ್ಟಿನ ಇನ್ನೊಂದು ಹಾಸ್ಟೆಲ್ನ ನಮ್ಮ SC ಹಾಸ್ಟೆಲಿನ ಜಾಗ, ಅದು ಕೂಡ 22 ಕೋಟಿ ಸ್ಯಾಂಕ್ಷನ್ ಆಗಿ ಅಲ್ಲಿ ಕೂಡ ಗುದ್ದಲಿ ಪೂಜೆಗೆ ಬಾಕಿ ಇದೆ. ಅದು 2 ಇಶ್ಯೂ ಅನ್ನು ನಾವು ಸರ್ಕಾರ ಮಟ್ಟದಲ್ಲಿ, ಅಧಿಕಾರಿ ಮಟ್ಟದಲ್ಲಿ ಎಲ್ಲಾ ಚರ್ಚೆಗಳನ್ನು ಮಾಡಿ ಗಲಾಟೆ ಮಾಡಿ ಯಾವುದಾದ್ರೂ ನಮಗೆ ಸೋಷಿಯಲ್ ಫಾರೆಸ್ಟ್ ಜಾಗದಿಂದ ಇಲಾಖೆಯಿಂದ ಇದನ್ನು ಬಿಡಿಸಲಾಗದ ಸಮಯದಲ್ಲಿ ಕರ್ನಾಟಕ ಸರ್ಕಾರದಲ್ಲೇ ಹೊಸ ಇತಿಹಾಸದ ಆದೇಶವನ್ನು ಮಾಡುವ ಮುಖಾಂತರ ಕರ್ನಾಟಕದಲ್ಲಿ ಕೂಡ ಸೋಷಿಯಲ್ ಫಾರೆಸ್ಟ್ ಅನ್ನು ಸರ್ಕಾರಿ ಜಾಗ, ಸರ್ಕಾರಿ ಉದ್ದೇಶಕ್ಕಾಗಿ ಬಳಸಬಹುದು ಅನ್ನೋ ಒಂದು ಆದೇಶವನ್ನು ಹೊರಡಿಸಿ ಈ 2 ಕಡೆಯ ಜಾಗವನ್ನು ನಾವು ಕ್ಲಿಯರ್ ಮಾಡುವಂತ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ನಮಗೆ ಒಂದು 6-7 ತಿಂಗಳು ಇದರ ತಡವಾಗಿ ಈಗ ಶಿಲಾನ್ಯಾಸ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಷ್ಟು ತರಾತುರಿಯಲ್ಲಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ, ಇನ್ನೂ ಸಮಯ ಹೋಗಬಾರದು. ಇನ್ನು 1 ವರ್ಷದಲ್ಲಿ ನಮ್ಮ ಕಾಂಟ್ರಾಕ್ಟರು ಇದನ್ನೆಲ್ಲ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ, ಬಹುಶಃ ಇಲ್ಲಿ ಚಿತ್ರ ಹಾಕ್ಲಿಲ್ಲ, ಭಾರಿ ವ್ಯವಸ್ಥಿತ ರೀತಿಯಲ್ಲಿ ಈ ಘಟಕ ಇಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ತುಂಬಾ ಜನರಿಗೆ ಇದರಲ್ಲಿ ಏನಾಗ್ತದೆ ಅಂತ ಗೊತ್ತಿರ್ಲಿಕ್ಕಿಲ್ಲ. ಇನ್ನು ಲೈಸೆನ್ಸ್ ಮಾಡಬೇಕಿದ್ರೆ ಟ್ರಾಲಿ ಕೊಡೋದು ಇಲ್ಲೇ ಕೊಡಬೇಕಾಗ್ತದೆ. ಈ ಘಟಕಗಳು ಜಿಲ್ಲೆಗೆ 1 ಬರುವಂತದ್ದು, ಪ್ರತಿ ಜಿಲ್ಲೆಗೆ 1 ಕೊಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಘಟಕಗಳು ಬಂದಿದೆ. ಒಂದು ಉಳ್ಳಾಳದಲ್ಲಿ ಬಂದಿದೆ. ಇಲ್ಲಾಂತಂದ್ರೆ ನಮ್ಮ ಸುಳ್ಯದವರು, ಪುತ್ತೂರಿನವರು, ಬೆಳ್ತಂಗಡಿಯವರು ಎಲ್ಲ ಉಳ್ಳಾಳಕ್ಕೆ ಲೈಸೆನ್ಸ್ ಮಾಡಲಿಕ್ಕೆ ಹೋಗ್ಬೇಕಿತ್ತು. ಆದ್ರೆ ಈ ಘಟಕ ಎಲ್ಲಿದ್ದು ಅಂತಂದ್ರೆ ಉಡುಪಿಗೆ ಇದು ಸ್ಯಾಂಕ್ಷನ್ ಆಗಿತ್ತು. ಉಡುಪಿಯವರು ಜಾಗ ಕೊಡುವುದರಲ್ಲಿ ಹಿಂದೆ ಬಿದ್ರು. ಅದನ್ನು ನಾವು ಎಲ್ಲ ಹುಡುಕಿ ಅಲ್ಲಿ ಏನಾದ್ರೂ ಲ್ಯಾಪ್ಸ್ ಆಗ್ತದೆ ಬಜೆಟ್ ಅಂತ ಅವರಿಗೆ ಕೂಡಲೇ ಈ ಜಾಗವನ್ನು ಮಂಜೂರು ಮಾಡಿ ನಾವನ್ನು ಪುತ್ತೂರಿಗೆ ವರ್ಗಾವಣೆ ನಮ್ಮ ಆಗ ಸಾರಿಗೆ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡು ಆ ಬಜೆಟ್ ಅಲ್ಲಿ ಬಂದಿರುವಂತಹ ಹಣವನ್ನು ಪುತ್ತೂರಿಗೆ ಮಂಜೂರು ಮಾಡಿ ಈ ಜಾಗವನ್ನು ಮಂಜೂರು ಮಾಡಿ ಇವತ್ತು ಮುಂಡೂರಲ್ಲಿ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಬಹುಶಃ ನನ್ನ ಪ್ರಕಾರ ಇಲ್ಲಿಗೆ ಸುಮಾರು 300-350 ಜನ ಪ್ರತಿ ದಿವಸ, 300-500 ಜನ ಪ್ರತಿ ದಿವಸ ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿ ಬರುವಂತಹ ಕೆಲಸಗಳು ಆಗ್ತದೆ. ಅವರಿಗೆ ಲೈಸೆನ್ಸ್ ಕೊಡ್ಬೇಕಿದ್ರೆ ಆಟೋಮೆಟಿಕ್ ಲೈಸೆನ್ಸ್ ಅಂತ ಹೇಳ್ತಾರೆ. ಅವರು ಅದರಲ್ಲಿ ಡ್ರೈವಿಂಗ್ ಮಾಡುವ ಮುಖಾಂತರ ಆಟೋಮೆಟಿಕ್ ಕಂಪ್ಯೂಟರೈಸ್ಡ್ರಲ್ಲಿ ಅವರಿಗೆ ಲೈಸೆನ್ಸ್ ಕೊಡುವಂತ ಕೆಲಸಗಳು ಆಗ್ತದೆ. ಮುಂಡೂರಿನ ಜನ ಪುಣ್ಯವಂತರು. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಸರ್ಕಾರಿ ಜಾಗ ಉಳಿದಿದೆ, ಬೇರೆ ಎಲ್ಲಿ ಕೂಡ ಸರ್ಕಾರಿ ಜಾಗ ಉಳಿದಿಲ್ಲ. ಅದು ಕೂಡ ಸೋಷಿಯಲ್ ಫಾರೆಸ್ಟ್ ಹೆಸರು ಇದರಿಂದ ಬಹುಶಃ ಇವತ್ತಿನವರೆಗೆ ಈ ಜಾಗ ಉಳಿತು. ಇಲ್ಲ ಯಾರು ಅಕ್ರಮ ಸಕ್ರಮ ಮಾಡಿ ಆ ಕಡೆ ಈ ಕಡೆ ಬೇಲಿ ಆಗ್ತಿದ್ರು. ಆದ್ರಿಂದ ಅದು ಒಳ್ಳೆದಾಗಿದೆ. ಅಟ್ಲೀಸ್ಟ್ ಉಳಿಸುವಂತ ಕೆಲಸವನ್ನು ಮಾಡೋದ್ರಿಂದ ಇವತ್ತು ಇಲ್ಲಿ ಆರ್ಟಿಒ ಟ್ರ್ಯಾಕ್ಗೆ, ನಿಮ್ಮ ಆ ಪಕ್ಕದಲ್ಲಿ 15.5 ಎಕರೆ ಗ್ರೌಂಡ್ಗೆ ನಾನು ಒಂದು 10 ದಿವಸದ ಒಳಗೆ ಆ ಗ್ರೌಂಡಿನ ಶಿಲಾನ್ಯಾಸವನ್ನು ಕೂಡ ಮಾಡ್ತೀವಿ. ಅಲ್ಲಿ 9.5 ಕೋಟಿ ರೂಪಾಯಿ ಅದಕ್ಕೆ ಈಗಲೇ ಸ್ಯಾಂಕ್ಷನ್ ಆಗಿದೆ. ಏನು ಕೇಂದ್ರ ಸರ್ಕಾರದ ಕೂಡ ಅನುದಾನಕ್ಕೆ ಒತ್ತಡವನ್ನು ಹಾಕ್ತಿದ್ವಿ. ಮೊನ್ನೆ
ಡೆಲ್ಲಿಗೆ ಹೋಗಿದ್ದಾಗ ಕೇಂದ್ರ ಸರ್ಕಾರದ ಸೆಕ್ರೆಟರಿಯನ್ನು ಸ್ಪೋರ್ಟ್ಸ್ ಇಲಾಖೆಯ ಸೆಕ್ರೆಟರಿಯನ್ನು ಮೀಟ್ ಮಾಡಿದ್ದೇನೆ. ನಾವು ಇವಾಗಲೇ ಅದಕ್ಕೆ 24 ಕೋಟಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಆ ಪ್ರಸ್ತಾವನೆಯನ್ನು ನಮಗೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಕೇಳಿದ್ದೇನೆ. 2-3 ಸಲ ನಮ್ಮ ಸಂಸದರ ಹತ್ರನೂ ಕೂಡ ಮನವಿ ಮಾಡಿಕೊಂಡಿದ್ದೇನೆ. ಸಂಸದರೇ, ಇದನ್ನೆಲ್ಲ ಮಾಡಬೇಕು. ನೀವು ಬರೀ ಇಲ್ಲಿ ಬಂದು ಬೇಡದ ರಾಜಕೀಯ ಮಾಡೋದಲ್ಲ, ಆ ಬೇಕಾಗುವಂತ ರಾಜಕೀಯಕ್ಕೆ ಸ್ವಲ್ಪ ಗಮನವನ್ನು ಕೊಡಬೇಕು. ನೀವು ಪ್ರಸಾದಂ ಸ್ಕೀಮ್ ಬಗ್ಗೆ ಕೇಂದ್ರ ಸರ್ಕಾರ 100 ಕೋಟಿ ಕೊಡ್ತದೆ ಅಂತ ಹೇಳಿದ್ರು. ಅದರಲ್ಲೂ ಕೂಡ ನಮ್ಮ 2 ಪ್ರಾಜೆಕ್ಟ್ ಇದೆ. ಒಂದು ಪ್ರಾಜೆಕ್ಟ್ಗೆ 1 ರೂಪಾಯಿ ಕೂಡ ಬಂದಿಲ್ಲ. ಖೇಲೋ ಇಂಡಿಯಾದಲ್ಲಿ ಇದನ್ನು ಕಳಿಸಿದ್ದೀವಿ. ಅವರು ಹೇಳ್ತಾ ಇದ್ರು ಖೇಲೋ ಇಂಡಿಯಾದಲ್ಲಿ ಕೊಡುವ, ಇದಕ್ಕೂ ಕೂಡ ಅವ್ರದ್ದು ಏನು ಫಾಲೋ ಅಪ್ ಇಲ್ಲ, ನಾನೇ ಹೋಗಿ ಫಾಲೋ ಅಪ್ ಮಾಡಿರುವಂತದ್ದು. ಅದನ್ನು ಕೊಡಬೇಕಂತ ವಿನಂತಿ ಮಾಡ್ಕೊಂಡು ಬಂದಿದ್ದೇನೆ. ಯಾಕಂತ ಹೇಳಿದ್ರೆ 10 ಕೋಟಿಯಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡ್ತೀವಿ. ನಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬೇಕು, ಇಂಡೋರ್ ಸ್ಟೇಡಿಯಂ ಬೇಕು. ಅದು ಅವರು ಕೊಡದಿದ್ರು ಕೂಡ ಈ ಸಲ 9-8 ಕೋಟಿ ರೂಪಾಯಿಗೆ ಅದಕ್ಕೆ ಸ್ವಿಮ್ಮಿಂಗ್ ಪೂಲಿಗೂ ಈ ಸಲ ಅನುದಾನವನ್ನು ಕೇಳಿದ್ದೀನಿ. ನಮಗೆ ನಮ್ಮ ಪುತ್ತೂರಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ಹೊಡೆದವರು ಇದ್ದಾರೆ. ಅದಕ್ಕೆ ಅಥ್ಲೆಟಿಕ್ ಮಟ್ಟದ್ದು 50 ಮೀಟರ್ ಇಂಟು 25 ಮೀಟರ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನ ಅವಶ್ಯಕತೆ ಇದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಿಮ್ಮ ಮುಂಡೂರಿನಲ್ಲಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಅದರ ಜೊತೆಗೆ ಅದು ಬೆಳಿಬೇಕಿದ್ರೆ ನಾವು ದೊಡ್ಡ ಗ್ರೌಂಡ್ ಮಾಡಿದ್ರೆ ಮಕ್ಕಳಿಗೆ ಬರ್ಲಿಕ್ಕೆ, ಅಲ್ಲಿ ಮಕ್ಕಳ ಪೋಷಕರಿಗೆ ಬರ್ಲಿಕ್ಕೆ, ಸಾಯಂಕಾಲ ಬಂದು ವಾಕಿಂಗ್ ಮಾಡ್ಲಿಕ್ಕೆ ಪಾರ್ಕಿಂಗಿನ ವ್ಯವಸ್ಥೆ ಮತ್ತೆ ಪಾರ್ಕಿನ ವ್ಯವಸ್ಥೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬರಬೇಕು. ನಾವು ಹಿಂದೆ ಕೂಡ ಹೇಳ್ತಾ ಇದ್ದೆ, ಪೋಷಕರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಬಂದ್ರೆ ಅಲ್ಲಿ ಬ್ಯಾಡ್ಮಿಂಟನ್, ಶಟ್ಲು, ಸ್ಕೇಟಿಂಗು, ಎಲ್ಲ ಸ್ವಿಮ್ಮಿಂಗ್ ಪೂಲು, ರನ್ನಿಂಗು, ಸಿಂಥೆಟಿಕ್ ಟ್ರ್ಯಾಕ್ ಇದನ್ನೆಲ್ಲ ಮಾಡಿ ಎಲ್ಲ ನಗರದಲ್ಲಿರುವ ಪುತ್ತೂರಿನ ನಗರಸಭೆಯ ಒಳಗಿರುವವರು ಕೂಡ ಸಾಯಂಕಾಲ 5ರಿಂದ 7 ಗಂಟೆವರೆಗೆ ಇಲ್ಲಿ ಕಳಿಬೇಕು. ಮಕ್ಕಳಿಗೆ ಒಂದು ಕಡೆ ಸ್ಪೋರ್ಟ್ಸ್ ಆದ್ರೆ ಹೆತ್ತವರಿಗೆ ಒಂದು ಕಡೆ ವಾಕಿಂಗ್ ಹೋಗುವಂತದ್ದು, ಆರಾಮವಾಗಿ ತಿರುಗುವಂತದ್ದು, ಆನಂತರ ಬಂದು ಕೆಲವು ಕಮರ್ಷಿಯಲ್ ಅಲ್ಲಿ ತಿಂಡಿ ತಿನಿಸುಗಳನ್ನು ತಿನ್ನುವಂಥದ್ದು. ಒಟ್ಟು ಆ ಏರಿಯಾವನ್ನು ಒಂದು ಸ್ಪೋರ್ಟ್ಸ್ ಝೋನ್ ಮಾಡಬೇಕು ಅಂತ ನಮ್ಮ ಕನಸು. ಈ ಕಡೆ ಸ್ಪೋರ್ಟ್ಸ್ ಝೋನ್ ಆದ್ರೆ ಆ ಕಡೆ ಹೆಲ್ತ್ ಝೋನ್, ಇನ್ನೊಂದು ಕಡೆ ಹೋದ್ರೆ ಇದು ಪಶು ವೈದ್ಯಕೀಯ ಕಾಲೇಜು, ಅಂದ್ರೆ 3 ಒಂದು ಕಡೆ ಇಂಡಸ್ಟ್ರಿಯಲ್ ಝೋನ್. ಈ ತರ 3-4 ಝೋನ್ಗಳನ್ನು ಮಾಡೋ ಮುಖಾಂತರ ನೀವು ಉಪ್ಪಿನಂಗಡಿಗೆ ಹೋದ್ರೆ ಪಶು ವೈದ್ಯಕೀಯ ಕಾಲೇಜು, ಅದು ಪ್ರಾಣಿಗಳಿಗೆ ಬರುವಂತಹ ಒಂದು ಝೋನ್ ಬರ್ತದೆ. ನಮ್ಮ ಬೆಳ್ಳಿಪಾಡಿ ಕಟರದ ಈ ಸೈಡ್ ಹೋಗುವೆ ಅದನ್ನು ಇಂಡಸ್ಟ್ರಿಯಲ್ ಝೋನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ನದಿ ಇದೆ, ಕರೆಂಟ್ ಇದೆ, ಸರಿಯಾದ ವ್ಯವಸ್ಥೆ ಇದೆ. ಅದಕ್ಕೆ KMF ಗೆ ಜಾಗ ಕೊಟ್ಟಿದ್ದೇವೆ. ಅಲ್ಲಿ ಪುನಃ 100 ಎಕರೆಯನ್ನು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತಾ ಇದ್ದೇವೆ. ಇಂಡಸ್ಟ್ರಿಯಲ್ ಝೋನ್ ಮಾಡಬೇಕು, ಅಲ್ಲಿ ಇಂಡಸ್ಟ್ರಿಗಳಿಗೆ ಜಾಗ ಕೊಡಬೇಕು. ಅದರ ಈ ಕಡೆ ಬಂದ್ರೆ ಹೆಲ್ತ್ ಝೋನ್, ಅಲ್ಲಿ ಆರೋಗ್ಯ, ನಿಮ್ಮ ಮೆಡಿಕಲ್ ಕಾಲೇಜು, ಫಿಸಿಯೋಥೆರಪಿ, ಡೆಂಟಲು, ಆಯುರ್ವೇದಿಕ್ ಅದನ್ನು ಮಾಡ್ತೇವೆ. ಈ ಕಡೆ ಬಂದ್ರೆ ಸ್ಪೋರ್ಟ್ಸ್ ಝೋನ್, ಎಲ್ಲ ಝೋನುಗಳನ್ನು ಮಾಡುವ ಮುಖಾಂತರ ಮಧ್ಯದಲ್ಲಿ ಟೆಂಪಲ್ ಝೋನ್, ಮಹಾಲಿಂಗೇಶ್ವರ ದೇವರಂತ ಆ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿ ಪುತ್ತೂರಿನ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇನ್ನೊಂದು ಸುದ್ದಿ ಕೊಡ್ತೇನೆ ನಿಮಗೆ, ಯಾರಿಗೆ, ಮುಂಡೂರಿನವರಿಗೆ. ಈಗಲೇ KSRTC ಅವರ ಜೊತೆ ಮಾತುಕತೆ ಆಗ್ತಾ ಇದೆ. ಕರ್ನಾಟಕ ದೇಶದಲ್ಲಿ ಈಗ ಎಲೆಕ್ಟ್ರಿಕಲ್ ಬಸ್ಸುಗಳು ಬರ್ತಾ ಇದೆ. ಈ ಎಲೆಕ್ಟ್ರಿಕಲ್ ಬಸ್ಸಿಗೆ ಚಾರ್ಜಿಂಗ್ ಸ್ಟೇಷನ್ ಮಾಡಲಿಕ್ಕೆ KSRTC ಅವರಿಗೆ 5 ಎಕರೆ ಜಾಗವನ್ನು ನಿಮ್ಮ ಮುಂಡೂರಿನಲ್ಲಿ ನಿಗದಿ ಮಾಡಿದ್ದೇವೆ. ದಿವಸಕ್ಕೆ ಸುಮಾರು 150ರಿಂದ 200 ಬಸ್ಸುಗಳು ಚಾರ್ಜಿಂಗ್ ಪಾಯಿಂಟ್ಗೆ ಇಲ್ಲಿಗೆ ಬರ್ತವೆ. ಇಲ್ಲಿ ಎಲ್ಲಿಯೂ ಕೂಡ ಜಾಗ ಕೊಡ್ಲಿಲ್ಲ. ಅಲ್ಲಿಯೂ ಕೂಡ ನಿಮಗೆ 5 ಎಕರೆ ಜಾಗವನ್ನು KSRTCಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಮತಿ ಸಿಕ್ಕಿದ್ರೆ ಕೂಡಲೇ ಅದು ಕೂಡ ಆಗ್ತದೆ. ಮುಂಡೂರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಮಕ್ಕಳಿಗೆ ಉದ್ಯೋಗ, ನಮಗೆ ಒಳ್ಳೆಯ ಒಂದು ಆಸ್ಪತ್ರೆ, ಇಷ್ಟು ಸಿಕ್ಕಿದ್ರೆ ಮನುಷ್ಯ ಬೇರೆ ಏನನ್ನು ಕೇಳುದಿಲ್ಲ. ನೀವು ಬೇಕಿದ್ ನೋಡಿ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತೇವೆ. ಇದನ್ನು 3 ಕೊಡ್ಬೇಕು. ಅದ್ರ ಜೊತೆಗೆ ರಸ್ತೆ ಎಸ್ಟಾಬ್ಲಿಷ್ಮೆಂಟ್ ಆಗುವಾಗ ಈಗ ಇಲ್ಲಿ 3 ಬರುವಾಗ ಈಗ RTOದವರೇ ಟ್ರ್ಯಾಕ್ ಬೇಕಾದಂತ ರೋಡ್ಗಳನ್ನು ಇಲ್ಲಿ ಸೆಟ್ ಮಾಡುವಂತದ್ದು, ಅನುದಾನಗಳು ಬರುವಂತದ್ದು ಆಗ್ತದೆ. ಸ್ಪೋರ್ಟ್ಸ್ನವರು ಅಲ್ಲಿ ದುಡ್ಡು ಹಾಕ್ತಾರೆ. ಅದರ KSRTC ಬಂದ ಮೇಲೆ ಅಲ್ಲಿಯೂ ಕೂಡ ಅದಕ್ಕೆ ಬೇಕಾಗುವಂತ ಅಭಿವೃದ್ಧಿಗಳಾಗ್ತದೆ. ಈ ನಿಟ್ಟಿನಲ್ಲಿ ಕೆಲಸಗಳಾಗ್ತದೆ. ವಿರೋಧ ಪಕ್ಷಗಳಿಗೆ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಇಷ್ಟು ವರ್ಷದಲ್ಲಿ ಏನು ಮಾಡಿದಿಲ್ಲ. ಜನಗಳನ್ನು ಮಂಗ ಮಾಡಿಯೇ ಅಧಿಕಾರ ತಿಂದಂತದ್ದು ಇರುವುದು. ಪ್ರತಿ ವಿಚಾರದಲ್ಲಿ ಜನಗಳನ್ನು ಮಂಗ ಮಾಡುವುದು, ಅಧಿಕಾರವನ್ನು ಬಳಸಿಕೊಳ್ಳುವಂತ ಕೆಲಸ, ಧರ್ಮಕ್ಕೆ ಓಟುತ್ತಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ರು. ನಿನ್ನೆ ನಮ್ಮ ನರಿಮುಗ್ರಲ್ಲಿ ಕೂಡ ಒಂದು ದೊಡ್ಡ ಸಿನಿಮಾವನ್ನು ಆರಂಭ ಮಾಡ್ಲಿಕ್ಕೆ ಹೊರಟು ಡೈರೆಕ್ಟರ್ ಒಬ್ರು ಶೂಟಿಂಗ್ ಮಾಡೋ, ಒಬ್ಬ ಕ್ಯಾಮರಾ ಹಿಡಿಯೋರು ಎಲ್ಲ ಮಾಡಿ ಅವರೇ ಒಂದು ತಂಡವನ್ನು ಕಟ್ಟಿಕೊಂಡು ಬಂದು ಏನಾದ್ರೂ ಒಂದು ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ದೇವರು ಬಿಡ್ತಾನ?
ಜೀವದ ಮೇಲೆ ಆಟ ಆಡ್ಲಿಕ್ಕೆ ಮಹಾಲಿಂಗೇಶ್ವರ ಬಿಡುದಿಲ್ಲ. ಅದು ಹಿಂದೆ ಆದದ್ದು ಆಯ್ತು ಬಿಡಿ, ಹಿಂದೆ ಆದವರಿಗೂ ಶಿಕ್ಷೆ ಕೊಟ್ಟಿದ್ದಾನೆ ದೇವರು, ತಪ್ಪಿಲ್ಲ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದರಿಂದ ನಾವು ಯಾವತ್ತು ಜಾತಿ ಧರ್ಮದವರನ್ನು ಸಿಕ್ಕಿಸ್ಕಾಕೊಂಡು ಬಡವರ ಮಕ್ಕಳ ಜೀವದ ಮೇಲೆ ಆಟ ಆಡುವವರಲ್ಲ, ಹೆಣದ ಮೇಲೆ ಆಟ ಆಡುವವರಲ್ಲ. ನಾವು ಅಭಿವೃದ್ಧಿಯ ಮೇಲೆ ಆಟ ಆಡುವವರು. ಮಕ್ಕಳಿಗೆ ಉದ್ಯೋಗ ಕೊಡಬೇಕು, ವಿದ್ಯಾಭ್ಯಾಸ ಕೊಡಬೇಕು. ಯಾವಾಗಲೂ ಸತ್ಯಕ್ಕೆ ಜಯ ಇದೆ ಅನ್ನೋದು ಖಂಡಿತ. ಮುಂದಿನ ದಿವಸಗಳಲ್ಲಿ ಕೂಡ ನಿಮಗೆ ನಿಮ್ಮ ಈ ರೀತಿಯ ಕ್ಷುಲ್ಲಕ ರಾಜಕಾರಣಕ್ಕೆ ಯಾರು ಕೂಡ ಬಗ್ಗುವಂತದಿಲ್ಲ. ಯುವಕರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಯುವಕರು ಅವರ ದಾರಿಯನ್ನು ನೋಡುವಂತ ಸಮಯ ಬಂದಿದೆ, ಬದಲಾವಣೆಯ ಸಮಯ ಬಂದಿದೆ. ಖಂಡಿತ ಯಾರು ಬೇಕಿದ್ರೆ ನಾವು ಸಹಾಯ ಮಾಡ್ಬೋದು. ಅಭಿವೃದ್ಧಿಯ ಪರವಾಗಿ ಸಹಾಯವನ್ನು ಮಾಡುವಂತ ಕೆಲಸಗಳನ್ನು ಮಾಡಬೇಕು. ಇಂಥ ಪ್ರಾಜೆಕ್ಟ್ಗಳು, ಮೆಡಿಕಲ್ ಕಾಲೇಜ್ ಇರ್ಬೋದು, RTO ಟ್ರ್ಯಾಕ್ ಇರ್ಬೋದು, ಗ್ರೌಂಡ್ ಇರ್ಬೋದು. ಇವರು 5 ಎಕರೆ ಗ್ರೌಂಡ್ ಎಲ್ಲಾದ್ರೂ ರಿಸರ್ವ್ ಮಾಡಿದ್ದು ನೋಡಿದ್ರ ನೀವು? ಇವ್ರು ಇಷ್ಟು ವರ್ಷ ಇಲ್ಲಿ ಕಾರವಾರ ಮಾಡಿದ್ರಲ್ಲ, ನಮ್ಮ ಪುತ್ತೂರಿನಲ್ಲಿ ಸರಿಯಾದ ಒಂದು ಗ್ರೌಂಡ್ ಇದೆಯಾ? ನಾವು ಒಂದು ಗ್ರೌಂಡ್ ಅಲ್ಲ, ಇಲ್ಲಿ ಮೆಗಾ ಗ್ರೌಂಡ್ 15.5 ಎಕರೆಯಲ್ಲಿ, ಕೋಡಿಂಬಾಡಿಯಲ್ಲಿ ಒಂದು 5 ಎಕರೆಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ನಿನ್ನೆ ಬನ್ನೂರಲ್ಲಿ 5 ಎಕರೆಯಲ್ಲಿ ಗ್ರೌಂಡ್ ಅನ್ನು ಮಾಡ್ತಾ ಇದ್ದೇವೆ. ಕಾವಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿದ್ದೇವೆ. ಎಲ್ಲೆಲ್ಲಿ ಪ್ರತಿ 2 ಗ್ರಾಮಕ್ಕೆ, ಒಂದೊಂದು ಗ್ರಾಮಕ್ಕೆ 5 ಎಕರೆ ಜಾಗವನ್ನು ನಿಗದಿ ಮಾಡುವ ಮುಖಾಂತರ, ಯಾಕಂದ್ರೆ ಮುಂದಿನ ಪೀಳಿಗೆಗೆ ಎಲ್ಲಿಯೂ ಕಾರ್ಯಕ್ರಮ ಮಾಡ್ಲಿಕ್ಕೆ, ಆಟ ಆಡ್ಲಿಕ್ಕೆ ಜಾಗ ಇಲ್ಲ. ಈ ರೀತಿ ಹೋದ್ರೆ ಇವಾಗಲೇ ಸುಮಾರು 6 ಕಡೆಯಲ್ಲಿ 5ರಿಂದ ಹೆಚ್ಚು ಎಕರೆ ಜಾಗೆಯನ್ನು ನಿಗದಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಅನುದಾನವನ್ನು ನೀಡುವಂತ ಕೆಲಸವನ್ನು ಮಾಡ್ತೇವೆ. ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತೇವೆ. ಆ ಪೂರ್ತಿ ಊರಿನವರಿಗೆ ಸದ್ಬಳಕೆ ಆಗ್ಲಿಕ್ಕೆ ಆ ಜಾಗವನ್ನು ಇಡುವಂತ ಕೆಲಸವನ್ನು ಮಾಡ್ತೇವೆ. ನಮ್ದು ಒಂದೇ ಗುರಿ, ಅಭಿವೃದ್ಧಿ, ಅಭಿವೃದ್ಧಿ. ಇವತ್ತು ಈ ಶಿಲಾನ್ಯಾಸ ಆಯಿತು. ಬರುವಾರ ಇನ್ನಷ್ಟು ಶಿಲಾನ್ಯಾಸಗಳಾಗ್ತವೆ. ಇನ್ನು 1 ತಿಂಗಳಲ್ಲಿ 1,000 ಕೋಟಿಯ ಮೆಡಿಕಲ್ ಕಾಲೇಜಿಗೂ ಕೂಡ ಶಿಲಾನ್ಯಾಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಅವ್ರಿಗೆ ಉರಿಲಿ, ಅವ್ರಿಗೆ ಎಷ್ಟು ಉರಿತದೆ ಅಷ್ಟು ಉರಿಲಿ. ನಮ್ಮನ್ನು ಎಲ್ಲಿ ಸಿಕ್ಕಿಸಿ ಹಾಕ್ಬೇಕಂತ ನೋಡ್ತಾ ಇದ್ದಾರೆ ಜನ ಕೂಡ ನೋಡ್ಬೇಕು. ಬೇಕಾದಷ್ಟು ಅಶೋಕರ ಎಲ್ಲಿ ಸಿಗ್ತಾರೆ, ಎಲ್ಲಿ ಸಿಕ್ಕಿಸಿ ಹಾಕುದು, ಏನು ಮಾಡುದು ತಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ನೀರಿಂದ ಮೇಲೆ ಬಿದ್ದ ಮೀನು ತರ ಆಗಿದೆ. ನೀವು ಅಭಿವೃದ್ಧಿ ಮಾಡಿಯಪ್ಪ. ನೀವು ಈ ರಾಜಕೀಯ ಮಾಡೋದಕ್ಕೆ ನಿಮ್ಮ MP ಇದ್ದಾರಲ್ಲ, ಅವರು MP ಇದೆ, ಇಷ್ಟು MLA ಅಭಿವೃದ್ಧಿ ಮಾಡಿ. ಒಂದು ಬೇರೆ ಬೇರೆ ಕಡೆ ಹೋಗೋ, ಬೇರೆ ಕಡೆ ನಾನು ಯಾವ ಹೆಸರನ್ನು ಉಲ್ಲೇಖ ಮಾಡಬಹುದು ಹೋಗುದಿಲ್ಲ. ಬೇರೆ ಕಡೆ ರಸ್ತೆಗಳು ಹೀಗಿದೆ ನೋಡಿ. ಆ ರಸ್ತೆಗಳು ಎಷ್ಟೆಷ್ಟು ಫೀಟ್ ಇದು ಗುಂಡಿ ಬಿದ್ದಿದೆ ನೋಡಿ. ನಾನು ಚಾಲೆಂಜ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನನ್ನ ತಂಟೆಗೆ ಬರಬೇಡಿ, ನಾನು ನಿಮ್ಮ ತಂಟೆಗೆ ಬರುವುದಿಲ್ಲ. ನಾವು ಅಭಿವೃದ್ಧಿ ಮಾತ್ರ. ನಾವು ಇವತ್ತು ಈಗ ಮಾಲಿನ್ಯಕ್ಕೆ ಬೆಳೆದ್ರೆ 25 ಶಿಲಾನ್ಯಾಸಗಳಿದೆ. ರಾತ್ರಿ 11 ಗಂಟೆ ರಾತ್ರಿಗೆ ಪ್ರತಿ ಗ್ರಾಮದ ಏನು ಮೂಲೆಗಳಿಗೆ ಹೋಗ್ತೇವೆ. 11 ಗಂಟೆ ರಾತ್ರಿ ಹೋಗೋ ಸೊಂಟನೂ ಇರಲ್ಲ, ಕಾಲು ಇರಲ್ಲ, ಏನಿರುವುದಿಲ್ಲ. ಬಾಯಿ ಮಾತ್ರ ಬಡ ಬಡ ಹೋಳು, ಅಷ್ಟು ಸಾಕಾಗಿರುತ್ತದೆ. ಮೊನ್ನೊಬ್ರು ಹೇಳ್ತಿದ್ರು, ಕುಳೆಕ್ಕಲು ಬರ್ಪಣ ಸಮಯಕ್ಕೆ ಬರಪಾರ ಅಂತ. ಹೌದು, ಕುಳೆಕ್ಕಲು ಸಮಯ ಬರುವಾಗ ನಾವು ಹೋಗ್ತೇವೆ. ಎಲ್ಲಿಗೆ? ಹಲ್ಲಿಗೆ. ಎಲ್ಲಿಗೆ? ಮಾನಿಲ ಎಲ್ಲಿದೆ? ನಾವು ಎಲ್ಲಿದ್ದೇವೆ? ಅಲ್ಲಿ ಹೋಗ್ಬೇಕಿದ್ರೆ ಯಾವ ರೀತಿ ಇದೆ? ಒಂದು ಕಡೆ ಮಳೆ, ಒಂದು ಕಡೆ ಬಿಸಿಲು, ಒಂದು ಕಡೆ ಎಲ್ಲದನ್ನು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬೇಕು. ಯಾಕಂತ ಹೇಳಿದ್ರೆ ಶಾಸಕನಾಗಿ AC ಕಾರಲ್ಲೇ ಸಿಗುದಲ್ಲ. ಲಾಸ್ಟ್ ಮೂಮೆಂಟ್ ಕಟ್ಟ ಕಡೆಯ ವ್ಯಕ್ತಿಯನ್ನು ನೋಡಿದ್ರೆ ಮಾತ್ರ ಜನ ಗುರುತಿಸುವಂತ ಕೆಲಸವನ್ನು ಮಾಡ್ತಾರೆ. ಜನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೀಗ ಹಿಂದ್ಗಡೆಯಿಂದ ಬಿಸಿ ಮುಟ್ಟುವ ಸಮಯ ಬಂದಿದೆ. ಪಾಪ, ನಿಮ್ಮ ಎಷ್ಟು ಬಿಸಿ ಮುಟ್ಟಿದ್ರು ಪರವಾಗಿಲ್ಲ. ಇನ್ನೊಂದು 20 ವರ್ಷ ರೆಸ್ಟ್ ಮಾಡಿ, ಆಮೇಲೆ ನೋಡು ಹೇಗೆ ಆಗ್ತದೆ ಅಂತ. ಈಗ ಸಂತೋಷದಿಂದ ಈ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಈ ಗ್ರಾಮದ ದೇವರು ಮಹಾಲಿಂಗೇಶ್ವರ ದೇವರು, ಎಲ್ಲರೂ ನಂಬಿರುವಂತ ನಿಮ್ಮ ಜೀವನನು ನಮ್ಮ ಜೀವನ ಮಾತ್ರ ಹುಷಾರಾಗುದಲ್ಲ, ನೀವು ಹುಷಾರಾಗ್ಬೇಕು, ಎಲ್ರೂ ಹುಷಾರಾಗ್ಬೇಕು. ಎಲ್ರಿಗೂ ದುಡ್ಡು, ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು ಅಂತ ನಮ್ಮ ಕನಸು. ನಾವು ಯಾರನ್ನು ಕೂಡ ಒಬ್ಬರ ಒಳ್ಳೆಯದನ್ನು ನೋಡಿ ನಾವು ಸಂತೋಷ ಪಡ್ತೀವಿ ಹೊರತು ಒಬ್ಬರಿಗೆ ಅನ್ಯಾಯ ಆದ್ರೆ ನಾವು ಸಂತೋಷ ಪಡುವಂತವರಲ್ಲ. ನೀವು ಒಳ್ಳೇದಾಗ್ಬೇಕು. ಇಂತಹ ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡಿ ನಾವು ಪುತ್ತೂರಿನ ಅಭಿವೃದ್ಧಿಗೆ ಸಹಕಾರಿಯಾಗೋಣ ಅಂತ ಹೇಳಿ ಶುಭವನ್ನು ಹಾರೈಸು. ನಮ್ಮ